20 नवंबर 2024 को बीदर नगर के अंबेडकर वृत्त आईबी में दलित एवं अल्पसंख्यक सेना के जिला पदाधिकारियों एवं कार्यकर्ताओं की प्रेस मीट आयोजित की गई। इस बैठक में प्रदेश अध्यक्ष एजे खान मुख्य अतिथि के रूप में पहुंचे। इस मौके पर प्रेस कॉन्फ्रेंस में बोलते हुए एजे खान ने कहा कि डॉक्टर बाबा साहेब अम्बेडकर ने देश के संविधान के जरिए सभी को समानता का अधिकार दिया है, लेकिन संविधान लागू करने की जगह पर बैठी कुछ राजनीतिक दलों की सरकारें संविधान को सही ढंग से लागू नहीं कर रही है। एजे खान ने कहा कि निर्दोष गरीबों, शोषितों, बहुसंख्यक जनता का वोट पाकर सत्ता में आने वाली है। सरकारें दलितों और अल्पसंख्यकों को, गरीबों, अन्याय और अत्याचार के शिकार लोगों के लिए खड़ी नहीं हुई। केपी न्यूज के लिए कैमरामैन महेश टिक्की का कवरेज। ಯಾವ ರೀತಿ ಇಲ್ಲ, ಇದು ಧರ್ಮದ ಆಧಾರದ ಮೇಲೆ ಇದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಂಗಿಲ್ಲ. ಅದು ಧರ್ಮದ ಆಧಾರದ ಮೇಲೆ ಕೊಟ್ಟಿರತಕ್ಕಂತ ಮೀಸಲಾತಿ ಅಲ್ವೇ ಅಲ್ಲ. ಅದು ಒಂದು ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಹಿಂದುಳಿದೋಗಿದ್ರೆ ಅದಕ್ಕೆ ಒಂದು ಸಂಪೂರ್ಣ ಮಾಹಿತಿ ಪಡ್ಕೊಂಡು ಅದಕ್ಕೆ ಮೀಸಲಾತಿ ಕೊಡುವಂತ ಕೆಲಸ ಮಾಡ್ತಾರೆ. ಆ ಮೀಸಲಾತಿಯನ್ನ ವಾಪಸ್ ಪಡ್ಕೊಂಡಿದ್ದಲ್ಲಿ ಸುಮಾರು 2 ವರ್ಷ ಆಗಿದೆ. ಆ 2 ವರ್ಷದಲ್ಲಿ ಇದುವರೆಗೂ ಮಾನ್ಯ ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಕೊಡುವಂತಹ ಮೀಸಲಾತಿನ ವಾಪಸ್ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ವಕ್ಫ್ ವಿಚಾರ. ಬೆಳಗಿಂದ ಸಂಜೆವರೆಗೂ ಕೋಮುವಾದಿ ಮೈಂಡ್ ಸೆಟ್ ಇರತಕ್ಕಂತ ಪುರೋಹಿತಶಾಹಿ ವರ್ಗದವರು ಮಾಲೀಕರಾಗಿರುವಂತಹ ಮಾಧ್ಯಮಗಳಲ್ಲಿ ಬೆಳಗಿಂದ ಸಂಜೆವರೆಗೂ ವಕ್ಫ್ ವಿಚಾರವನ್ನ ಇಟ್ಕೊಂಡು ಸುದ್ದಿವಾಹಿನಿಯಲ್ಲಿ ಬೆಳಗಿಂದ ಸಂಜೆವರೆಗೂ ಅದನ್ನೇ ನಡೀತಾ ಇದೆ. ಆ ವಕ್ಫ್ ವಿಚಾರಕ್ಕೆ ಬಂದಾಗ ವಕ್ಫ್ ಆಸ್ತಿಯನ್ನ ಯಾರೋ ಒಬ್ಬ ದೇವರ ಹೆಸರಲ್ಲಿ ದಾನ ಮಾಡಿರ್ತಾನೆ. ದಾನ ಮಾಡಿದ್ರೆ ದಾನ ಮಾಡಿರುವವನ ಇಂಟೆನ್ಷನ್ ಇರ್ತದೆ, ಅವನಿಗೆ ವಾಕಿಫ್ ಅಂತೇಳಿ ಆ ಕಾನೂನು ಚೌಕಟ್ಟಲ್ಲಿ ಹೇಳ್ತಾರೆ. ವಕ್ಫ್ ಆಕ್ಟ್ ಅಲ್ಲಿ ಯಾರಾದ್ರೂ ದಾನ ಮಾಡೋವನು ಇಲ್ಲ, ಇಲ್ಲಿ ನೀವು ಸ್ಮಶಾನ ಮಾಡಬೇಕು ಅಂತೇಳಿ ಹೇಳಿದ್ರೆ ಅಲ್ಲಿ ಸ್ಮಶಾನನೇ ಮಾಡಬೇಕು, ಅಲ್ಲಿ ಮಸೀದಿ ಕಟ್ಟಂಗಿಲ್ಲ. ಯಾರಾದ್ರೂ ಒಬ್ಬ ದಾನ ಮಾಡೋವನು ಇಲ್ಲಿ ಮುಸಾಫಿರ್ ಖಾನ ಮಾಡಿ ಅಂದ್ರೆ ಅಲ್ಲಿ ಮುಸಾಫಿರ್ ಖಾನಾನೇ ಇರಬೇಕು, ಅಲ್ಲಿ ನೀವು ಮದ್ರಸ ಕಟ್ಟಂಗಿಲ್ಲ. ಸೊ ಹಾಗಾಗಿ ವಕ್ಫ್ ಆಕ್ಟ್ ಈ ರೀತಿಯಲ್ಲಿ ಹೇಳ್ತದೆ, ಯಾರು ದಾನ ಮಾಡಿರ್ತಾರೋ ಅವರು ದಾನ ಮಾಡಿರುವ ಪತ್ರಗಳು ಕೂಡ ಇವತ್ತಿಗೂ ಸರ್ಕಾರದಲ್ಲಿದೆ. ಹಾಗಾಗಿ ಪಾಣಿ, ಪಟ್ಟ, ಖಾತಾ ಇವೆಲ್ಲ ವಕ್ಫ್ ಆಸ್ತಿ ಅಂತೇಳಿ ಬಂದಾಗ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಸದಾನಂದ ಗೌಡರು ಒಂದು ಸಮಿತಿನ ರಚನೆ ಮಾಡ್ತಾರೆ. ಆ ಸಮಿತಿ